ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಕ್ಷಿಪ್ರ ಕ್ರಾಂತಿ ನಡೆಯುತ್ತಾ ಅನ್ನುವಂತ ಪ್ರಶ್ನೆ. ಫೆಬ್ರವರಿ 6 ಅಥವಾ 8ಕ್ಕೆ ಬಿಜೆಪಿ ಆಪರೇಷನ್ ಕಮಲವನ್ನ ಮುಂದುವರಿಸುತ್ತಾ ಸರ್ಕಾರ ಉರುಳಿಸಲು ಕೊನೆ ಯತ್ನಕ್ಕೆ ಕೈ ಹಾಕಿತಾ ಬಿಜೆಪಿ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಜೆಡಿಎಸ್ ಶಾಸಕರಿಗೆ ಮತ್ತೊಮ್ಮೆ ಬಿಜೆಪಿ ಮುಖಂಡರು ಆಮಿಷವನ್ನ ಒಡ್ಡಿದ್ದಾರೆ. ನಿನ್ನೆ ಹಲವು ಶಾಸಕರನ್ನ ಬಿಜೆಪಿಯ ಮುಖಂಡರು ಸಂಪರ್ಕಿಸಿದ್ದಾರಂತೆ. ಜೆಡಿಎಸ್ ಶಾಸಕರಿಗೆ ಹಣದ ಜೊತೆಗೆ ಸಚಿವ ಸ್ಥಾನದ ಆಮಿಷವನ್ನು ಕೂಡ ಒಡ್ಡಿದ್ದಾರಂತೆ. ಇದನ್ನ ನಾವು ಹೇಳ್ತಾ ಇಲ್ಲ, ಸ್ವತಃ ಸಮ್ಮಿಶ್ರ ಸರ್ಕಾರದ ಸಚಿವರಾಗಿರುವಂತಹ ಸಾರಾ ಮಹೇಶ್ ಅವರೇ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ನಮಗೆ ನೆನ್ನೆನೂ ನಮ್ಮ ಕೆಲವು ಸ್ನೇಹಿತರನ್ನ ಪಾಪ ಕರೆದಿದ್ದಾರೆ, ಮಂತ್ರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೆಲ್ಲಿ ಕೊಡ್ತಾರೆ ಗೊತ್ತಿಲ್ಲ. ಕೇಂದ್ರದಲ್ಲಂತೂ ಇನ್ನೇನು 2 ತಿಂಗಳು, ರಾಜ್ಯದಲ್ಲಿ ಹೆಂಗೆ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ರಾಜ್ಯದ ಜನ ಒಂದು ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನೇ ಮರೆತು ಅಧಿಕಾರಕ್ಕೆ ಕುರ್ಚಿಗೋಸ್ಕರ ಈ ರೀತಿ ನಡ್ಕೋತಾ ಇರ್ತಕ್ಕಂಥದ್ದನ್ನ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಅನ್ನೋವಂಥದ್ದನ್ನ ನಿಮ್ಮ ಮೂಲಕ ತಿಳಿಸಿ. ಬಿಜೆಪಿ JDSನವ್ರನ್ನೂ ಕರೆದಿದ್ದಾರೆ, ಕಾಂಗ್ರೆಸ್ನವ್ರನ್ನೂ ಕರೆದಿದ್ದಾರೆ. ಆ ಎಲ್ಲ ವಿಚಾರವನ್ನು ಕೆಲವನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಯಾರಿಗೆ ಕರೆ ಬಂದಿತ್ತು ಆ ಸ್ನೇಹಿತರು ತಿಳಿಸಿದ್ದಾರೆ. ನಿನ್ನೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಲಿ ಇದ್ದಂಥ ಸಂದರ್ಭದಲ್ಲೇ ಇವ್ರು ಕರೆದಿದ್ದನ್ನು ನಮ್ಮ ಸ್ನೇಹಿತರೊಬ್ಬರು ಮಾತಾಡ್ತಾ ಇದ್ರು ಫೋನಲ್ಲಿ, ಇನ್ನೊಬ್ಬರು ಶಾಸಕರು. ಈ ರೀತಿಯ ಅಸಹ್ಯವಾದಂಥ ರಾಜಕಾರಣವನ್ನು ಮಾಡುವಂಥದ್ದನ್ನ ಬಿಡಬೇಕು ಅಂತೇಳಿ. ಅಲ್ಲ, ಈಗ ಯಾರೋ ನಮ್ಮ ಜೊತೆ ಚರ್ಚೆ ಮಾಡಿದ್ರೆ ಅದನ್ನು ನಮ್ಮ ನಾಯಕರಿಗೆ ತಿಳಿಸ್ಬೇಕಾಗುತ್ತೆ. ಆದರೆ ಇಂಥ ಕೀಳು ಮಟ್ಟದ ರಾಜಕಾರಣಕ್ಕೆ ಇಳಿತಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿರಲಿಲ್ಲ. ಸರ್, ಈಗ ನಿಮ್ಮ ಬಿಜೆಪಿ ಸ್ನೇಹಿತ ಶಾಸಕರುಗಳಿದ್ರಲ್ಲ, ಅವ್ರ ಕಥೆ ಏನಾಯ್ತು ಸರ್? ಎಲ್ಲಿ ಗಂಟು ಬಂತು, ಹೇಗಿದೆ? ಈಗ ಇಲ್ಲಿವರೆಗೆಲ್ಲ ನೋಡ್ಕೊಂಡು ಬಂದಿದ್ದೀರಲ್ಲ, ಈ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದೈತಲ್ಲ, ನೋಡಿ. ಇನ್ನೂ ಸಂಪರ್ಕದಲ್ಲಿದ್ದಾರೆ ಸರ್. ನಾನು ಅವತ್ತು ಅದೇ ಹೇಳ್ತೀನಿ, ಇವತ್ತು ಅದೇ ಹೇಳ್ತಾ ಇದ್ದೀವಿ, ಮುಂದೇನೂ ಅದೇ ಹೇಳ್ತೀವಿ. ಅವ್ರು ಹಿಂಗೆ ಹೇಳ್ತಾ ಇರಲಿ, ಆಮೇಲೆ ಇಡೀ ರಾಜ್ಯದ ಜನತೆಗೆ ಏನಂತ ಗೊತ್ತಾಗ್ತದೆ. ಓಕೆ, ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಅವರಿಂದ. ಕೆಪಿ ನಾಗರಾಜ್, ಸಾರಾ ಮಹೇಶ್ ಅವರು ಹೇಳ್ತಾ ಇದ್ದಾರೆ ಕೇವಲ ಕಾಂಗ್ರೆಸ್ನವರು ಅಷ್ಟೇ ಅಲ್ಲ, ಜೆಡಿಎಸ್ನ ಶಾಸಕರಿಗೂ ಕೂಡ ಹಣದ ಮತ್ತು ಮಂತ್ರಿಗಿರಿಯ ಆಮಿಷವನ್ನ ಬಿಜೆಪಿ ಒಡ್ಡಿದೆ, ಬಿಜೆಪಿಯ ನಾಯಕರು ಮಾತಾಡಿದ್ದಾರೆ ಅಂತ. ಏನೇನಾಗ್ತಾ ಇದೆ ರಾಜಕೀಯದಲ್ಲಿ? ಸಭಾ ಮೈಸೂರಿನಲ್ಲಿ ಮಾತನಾಡಿರುವಂತಹ ಪ್ರವಾಸೋದ್ಯಮ ಸಚಿವರಾಗಿರುವಂತಹ ಸಾರಾ ಮಹೇಶ್, ಬಿಜೆಪಿಯವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಇಬ್ಬರು ಶಾಸಕರುಗಳು ಕೂಡ ಹಣ ಮತ್ತು ಅಧಿಕಾರದ ಆಮಿಷವನ್ನು ಒಡ್ತಾ ಇರುವಂತಹದ್ರ ಬಗ್ಗೆ ಮತ್ತು ಕಳೆದ 2-3 ದಿನಗಳಿಂದ ಕೂಡ ಈ ರೀತಿಯ ಒಂದು ಆಪರೇಷನ್ ಮಾಡ್ತಾ ಇದ್ದಾರೆ. ಜೊತೆಗೆ ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಕೆಲವು ಶಾಸಕರನ್ನ ಗೈರು ಮಾಡಿಸಬೇಕೆನ್ನುವಂಥ ಪ್ರಯತ್ನದಲ್ಲಿದ್ದಾರೆ ಅನ್ನುವಂಥ ಸ್ವತಃ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸಾರಾ ಮಹೇಶ್ ಅವರೇ ನಮ್ಮ ಜೊತೆಲಿದ್ದಾರೆ. ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಸರ್, ಈಗ ಬಿಜೆಪಿಯವರ ಪ್ರಯತ್ನಗಳು ಏನೇ ಸಾಗ್ತಾ ಇದೆ? ಬಿಜೆಪಿಯವರು ಈ ರಾಜ್ಯದಲ್ಲಿ ಜನ ವಿರೋಧ ಪಕ್ಷವಾಗಿ ಇರಬೇಕು ಅನ್ನುವಂಥ ಆದೇಶ ಮಾಡಿದ್ಬಿಟ್ಟು ಬೇರೆ ಎಲ್ಲವನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತಾವ್ರೆ. ಈಗ ಅವರಿಗೆ ಅಧಿಕಾರದ ಕುರ್ಚಿ ಆಸೆ ಬಿಟ್ರೆ ಬೇರೆ ಏನು ಕಾಣ್ತಾ ಇಲ್ಲ. ನಿಮ್ಮ ಶಾಸಕರನ್ನ ಇಡೀ ಬರ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಅವ್ರಿಗೂ ಗೊತ್ತಿದೆ. ಅದ್ರ ಕಡೆ ಸರ್ಕಾರದ ಗಮನವನ್ನು ಸೆಳೆದು ನಾವು ವ್ಯತ್ಯಾಸ ಮಾಡಿದಂಥ ಸಂದರ್ಭದಲ್ಲಿ ನಮ್ಮನ್ನ ಎಚ್ಚರಿಸಿ ಕೆಲಸ ಮಾಡೋದು ಬಿಟ್ಟು ಅವ್ರು ಮುಖ್ಯಮಂತ್ರಿ ಆಗಬೇಕು, ಅರ್ಜೆಂಟ್ ಆಗಿ ಅವ್ರ ಸರ್ಕಾರ ಬರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಶಾಸಕರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ? ನಮ್ಮ ಶಾಸಕರನ್ನ ಪ್ರತಿನಿತ್ಯ ಫೋನ್ ಮಾಡೋದು. ಇನ್ನು ನೀವು ಆಲೆ 8 ಜನ ಆಗ್ಬಿಟ್ಟಿದ್ದಾರೆ, ನೀನು ಬಂದ್ರೆ 9ನೇನೋ ನೀನು ಬಂದ್ಬಿಡು ಅಂತ ಇವ್ರಿಗೆ ಹೇಳೋದು. ಮತ್ತಿನ್ನೊಬ್ರಿಗೆ ಫೋನ್ ಮಾಡೋದು, 12 ಜನ ಆಗ್ಬಿಟ್ಟವ್ರೆ, ಒಂದು ಎಕ್ಸ್ಟ್ರಾ ಇರಲಿ ಅಂತ ನಿಮ್ಮನ್ನು ಕರಿತಾ ಇದೀವಿ ಅಂತ ಅವ್ರಿಗೆ ಹೇಳೋದು. ಹೀಗೆ ಪ್ರತಿದಿತ್ಯ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಏನೇನು ಆಮಿಷ ಹೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ? ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರೆ, ಮೋಸ್ಟ್ಲಿ ಅವ್ರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಮಾಡ್ತೀನಿ ಅಂತ ಹೇಳ್ತಾ ಇರ್ಬೋದೇನೋ, ಅದು ಗೊತ್ತಿಲ್ಲ. 2 ತಿಂಗಳಿಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳ್ತಾರೆ, ಹಣದ ಆಮಿಷವನ್ನು ಹೊಡ್ತಾ ಇದ್ದಾರೆ. ದಯಮಾಡಿ ಈಗಲೂ ಅವ್ರಿಗೆ ಮನವಿ ಮಾಡುವಂಥದ್ದು, ಪ್ರತಿನಿತ್ಯ ಈ ಕೆಲಸ ಮಾಡೋದು ಬಿಟ್ಟು ರಾಜ್ಯ ಸರ್ಕಾರನ ಜನರ ಪರವಾಗಿ ಎಚ್ಚರಿಸುವಂತ ಕೆಲಸವನ್ನು ಮಾಡಿ. ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀರಾ? ಮಾನ್ಯ ಮುಖ್ಯಮಂತ್ರಿಗಳು ಜೊತೆಲಿ ಇದ್ದಂತ ಸಂದರ್ಭದಲ್ಲೇ ಒಬ್ಬ ಶಾಸಕರಿಗೆ ದೂರವಾಣಿಲಿ ಮಾತನಾಡಿರ್ತಕ್ಕಂಥದ್ದನ್ನ ನಾವು ಕೇಳಿಸ್ಕೊಂಡಿದ್ವಿ. ಮುಖ್ಯಮಂತ್ರಿಗಳ ಜೊತೆಲೇ ಇದ್ರ ಅವರು? ಇದಕ್ಕಿಂತ ಇನ್ನೇನು ಹೇಳ್ಬೇಕು ಹೇಳಿ. ಇಂಥ ಒಂದು ಪ್ರಯತ್ನ ಮಾಡೋದನ್ನ
ಗಮನಿಸ್ತಾ ಇದ್ದಾರೆ, ಇಡೀ ರಾಜ್ಯದ ಜನನು ಗಮನಿಸ್ತಾ ಇದ್ದಾರೆ. ಅಲ್ಲ, ಈ ಅವಿಶ್ವಾಸ ನಿರ್ಣಯನ ತರಬೇಕು, ಈ ತರದ ಒಂದು ಪ್ರಸ್ತಾಪನ ಕೂಡ ಬಿಜೆಪಿ ಮಾಡ್ತಾ ಇದೆ ಅಂತ, ಅಂದ್ರೆ ಅಬ್ಸೆಂಟ್ ಮಾಡಿಸ್ಬೇಕು MLA ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಪ್ರಯತ್ನ, ಈ ಅಬ್ಸೆನ್ಸ್ ಮಾಡಕ್ಕೋಸ್ಕರನೇ ನಾಳೆ ನಾಡಿದ್ದು ಅಧಿವೇಶನದಲ್ಲಿ ಈ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೊಂದು ಕೌಂಟರ್ ಏನಾದ್ರು ಇಟ್ಟಿದ್ದೀರಾ? ಕಾದ್ ನೋಡಿ. ಏನ್ ನಿಮ್ಮ ಮೌನನೇ ಬೇರೆ ಏನೇನೋ ಹೇಳ್ತಾ ಇದೆ? ಇಲ್ಲ, ನಾವೇನು ಹೇಳ್ತಾ ಇಲ್ಲ. ಆದ್ರೆ ಇತ್ತೀಚಿನ ರಾಜಕಾರಣದ ವ್ಯವಸ್ಥೆನ ಕಂಡು ಅಸಹ್ಯ ಆಯ್ತದೆ. ನಾವು ಎಲ್ಲಿಗೆ ಹೋಗಿದ್ದೀವಿ, ನಮ್ಮ ನಡವಳಿಕೆ ಏನಿದೆ ಅನ್ನುವಂಥದ್ದನ್ನ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಹೊಸ ವರ್ಷ ಆಯ್ತು, ಸಂಕ್ರಾಂತಿ ಆಯ್ತು, ಇದು ಕೊನೆನಾ? ಅದ್ ನೀವ್ ಹೇಳ್ಬೇಕು. ಮೋಸ್ಟ್ಲಿ ಅವ್ರಿಗೆ ಇದು ಕೊನೆ ಪ್ರಯತ್ನ ಇರ್ಬೇಕೇನೋ. ನೆಕ್ಸ್ಟ್ ಅವ್ರಿಗೆ ಏನ್ ಮಾಡಿದ್ರು ಪಾರ್ಲಿಮೆಂಟ್ ಒಳಗೆ ಈ ರಾಜ್ಯದಲ್ಲಿ ನಾವು ಅಧಿಕಾರ ತಗೊಳ್ಳೇಬೇಕು ಅನ್ನೋ ಒಂದು ಪ್ರಯತ್ನ ಇತ್ತು. ಈಗಿನ ಪಾರ್ಲಿಮೆಂಟ್ ಇನ್ನೊಂದು 15 ದಿವಸದಲ್ಲಿ ಇನ್ನೊಂದು ತಿಂಗಳ ನೋಟಿಫಿಕೇಶನ್ ಇಶ್ಯೂ ಆದ್ರೆ ಅದ್ರ ಒಳಗಿರೋದು ಇದೊಂದು ಪ್ರಯತ್ನ. ಆ ಒಂದು ಪ್ರಯತ್ನಕ್ಕೆ ತುಂಬಾ ಕಸರತ್ ಮಾಡ್ತಾ ಇದ್ದಾರೆ. ಎಲ್ಲವೂ ಗೊತ್ತಾಗಿದೆ, ನೋಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಬಂದಿದೆ, ಸಚಿವರುಗಳ ಗಮನಕ್ಕೂ ಬಂದಿದೆ. ಇವ್ರು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನನ ನೋಡ್ತಾ ಇದೀವಿ. ಸಭಾ, ಇದು ರಮೇಶ್ವರ ಸ್ಪಷ್ಟವಾದಂತಹ ಮಾತು. ಕೊನೆಯ ಆಟ ಬಿಜೆಪಿ ಆಡ್ತಾ ಇದೆ ಅನ್ನುವಂಥದ್ದು. ಸಭಾ, SKP ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ.